ಹಲೋ ಕಲಬುರಗಿ ರಿಯಲ್ ಟಾಕ್ ಹಬ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಮ್ಮ ಪಯಣ ದಾಂಡೇಲಿ ಕಡೆಗೆ ನಾವೇನು ಮಾಡ್ತಾಯಿದ್ವಿ, ಗುಲ್ಬರ್ಗಲಿಂದ ದಾಂಡೇಲಿಗೆ ಹೋಗ್ತಾ ಇದ್ವಿ. ಸೊ ದಾಂಡೇಲಿಗೆ ಹೋಗ್ಬೇಕಿತ್ತಪ್ಪ ಅಂದ್ರೆ ಗುಲ್ಬರ್ಗಿಂದ ಯಾವ ರೀತಿ ಹೋಗ್ಬೇಕಂತ ಏನಪ್ಪ ಎಕ್ಸ್ಪ್ಲೇನ್ ಸಾಥ್ ಕೊಡ್ತೀನಿ ನಿಮಗೆ. ಜೊತೆಗೆ ಏನಪ್ಪ ಅಂದ್ರೆ ದಾಂಡೇಲಿಗೆ ಹೋದ್ಬಿಡಕ್ಕೆ ಏನೇನದ ಏನು ಸುದ್ದಿ ಎಲ್ಲ ಅಷ್ಟು ಏನು ಮಾಡ್ತೀನಿ ಪರಿಚಯ ಮಾಡಿಕೊಡ್ತೀನಿ. ಸೊ ಪ್ರತಿಯೊಬ್ಬರು ಏನು ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡದೆ ಏನು ಮಾಡಿರಿ, ವಿಡಿಯೋ ಕಂಟಿನ್ಯೂ ನೋಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಸೊ ಗುಲ್ಬರ್ಗಿಂದ ಏನು ಮಾಡ್ತಿದ್ವಿ, ಡೈರೆಕ್ಟ್ ಹುಬ್ಬಳ್ಳಿ ಟ್ರೈನ್ ಹೋಗ್ತಿದ್ವಿ. 8:30 ಗುಲ್ಬರ್ಗದಿಂದ ಟ್ರೈನ್ ಇಟ್ಟು 5:30 ಏನಪ್ಪ ಅಂದ್ರೆ ಹುಬ್ಬಳ್ಳಿ ಸ್ಟೇಷನ್ದಾಗ ಒಯ್ದು ಇಳಿಸುತ್ತೆ. 5:30 ಇಳಿಸಿದ್ರ ತಕ್ಷಣ ಏನಪ್ಪ ಅಂದ್ರೆ ನಾವು ಏನು ಟ್ರೈನಿಗೆ ಹೋಗ್ಬೇಕ ಅಲ್ಲಿಂದ ಏನು ಮಾಡಿದ್ವಿ, ಒಂದು ಏನು ಇಟಿಗ ಬುಕ್ ಮಾಡಿದ್ವಿ. ಡೈರೆಕ್ಟ್ ನಮ್ಮ ಏನು ರೆಸಾರ್ಟ್ಗೆ ಬುಕ್ ಮಾಡಿದ್ವಿ. ನಮ್ಮ ರೆಸಾರ್ಟ್ ಹೆಸರು ಬಂದು ಡ್ಯೂ ಡ್ರಾಫ್ ಅಂತೇಳಿ ಹೋಗ್ತಾಯಿದ್ವಿ ಇಟಿಗದಾಗ. ಸೊ ನಮ್ಮ ಪ್ರಯಾಣ ಚೆನ್ನಾಗಿ ಫುಲ್ ಕಾಡ್ನಾಗಿತ್ತು. ಅದು ನಿಯರೆಸ್ಟ್ ಅಲ್ಲೇ ಸನಿ ಇತ್ತು, ದಾಂಡೇಲಿಯಿಂದ ಏನು ಭಾಳ ದೂರ ಇದ್ದಿದ್ದಿಲ್ಲ. ಸೊ ಸರಿಯಾಗಿತ್ತು ಪ್ರಯಾಣ. ಇನ್ನೇನು ಸಮೀಪ ಇದೆ ನಮ್ಮದು ರೆಸಾರ್ಟ, ಹೋಗ್ತಾಯಿದ್ದೀವಿ. ಜಸ್ಟ್ ಒಂದು ಹಾರ್ಡ್ಲಿ ಅಂದ್ರೆ ಒಂದು 2-3 ಕಿಲೋಮೀಟ್ರ್ ಇಷ್ಟೇ ಇರ್ಬೋದು. ಸೊ ಅಂತೂ ಇಂತೂ ರೆಸಾರ್ಟ್ ಕಾಣಿಸ್ತು, ಹೆಸರು ಬಂದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಡ್ಯೂ ಡ್ರಾಫ್ ದಾಂಡೇಲಿ ಅಂತೇಳಿ. ಸೊ ಬಂದು ಏನು ಮಾಡಿದೆ, ಇಟ್ಟಿಗೆ ತಕ್ಷಣ ಬಂದು ಇಳಿದ ತಕ್ಷಣ ಏನಪ್ಪ ಅಂದ್ರೆ ನಮ್ಮ ಜೊತೆಗೆ ಇರಪ್ಪ ಕೊಲಿಗರು ರಶ್ಮಿ ಅವ್ರು ಇದ್ದರು, ಭಾಳ ಜನ ಇದ್ದರು ನಮ್ಮ ಜೊತೆಗೆ. ನಮ್ಮ ಚಂದ್ರು ಸರ್ ಅವರು ಇದ್ದರು, ಎಲ್ಲರ ಜೊತೆಗೆ ಇದ್ರಪ್ಪ ಅಂದ್ರೆ ಎಲ್ಲರೂ ಏನು ಮಾಡಿದ್ವಿ, ವೆಲ್ಕಮ್ ಮಾಡಿದ್ವಿ. ಜೊತೆಗೆ ಏನಪ್ಪ ವೆಲ್ಕಮ್ ಟು ಡ್ಯೂ ಡ್ರಾಪ್ ದಾಂಡೇಲಿ ರೆಸಾರ್ಟ್. ದಾಂಡೇಲಿ ಎಂಟ್ರೆನ್ಸ್ ಅಂತೂ ಇಷ್ಟು ಸಖತ್ತಾಗಿದೆ, ಸಖತ್ತಾಗಂದ್ರೆ ಕೇಳ್ಕೊಬಾರ್ದು, ಅನ್ಬಿಲಿಯಬಲ್ ಆ ಥರ ಇದೆ. ನಾವೇನು ಫೋಟೋಲ್ಲಿ ನೋಡಿದ್ವಿ ಅದು ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಇದೆ. ಸೊ ಏನೂ ಚೇಂಜಸ್ ಇಲ್ಲ. ನಾವು ಹೋಗಿದ್ದಕ್ಕೆ ಏನಪ್ಪ ಅಂದ್ರೆ ಏನು ನಮಗೆ ಇದು ಅನಿಸಿಲ್ಲ, ಮೈಸೂರು ಅನಿಸಿಲ್ಲ, ಒಳ್ಳೆ ರೆಸಾರ್ಟ್ಗೆ ಹೋಗಿದ್ದೀವಿ ಅನಿಸಿದ್ವಿ. ಜೊತೆಗೆ ಏನಪ್ಪ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೂ ಸಖತ್ತಾಗಿದೆ. A1 ಸ್ವಿಮ್ಮಿಂಗ್ ಪೂಲ್ ಇದು, ಟೋಟಲ್ ಸ್ವಿಮ್ಮಿಂಗ್ ಪೂಲ್ ಇದ್ದರು 3 ಸ್ವಿಮ್ಮಿಂಗ್ ಪೂಲ್ ಇದ್ದವು ಅಲ್ಲಿ. ಒಂದು ಕಿಡ್ಸ್ ಮತ್ತು ಎಲ್ಡರ್ಸ್ ಸಹ ಎಲ್ಲರಿಗೂ ಇದ್ದು. ಸೊ 2 ಸ್ವಿಮ್ಮಿಂಗ್ ಪೂಲ್ ಮಾತ್ರ A1. ಮತ್ತು ರೆಸಾರ್ಟ್ನಾಗ ಏನು ರೂಮ್ಸ್ಗಳಂತೂ ಕೇಳ್ಕೊಬಿಡ್ದು, ಆ ಲೆವೆಲಿಗೆ ಇದ್ದು ರೂಮ್ಸ್ಗಳು ಭೀ ಸಖತ್ತಾಗಿತ್ತು. ವಾತಾವರಣ ಅಂತೂ ಅಲ್ಟಿಮೇಟ್, ಫುಲ್ ಚಿಂದಿ. ಯಾಕಪ್ಪ ಅಂದ್ರೆ ಹಿಂಗಿತ್ತು, ಫುಲ್ ಕಾಡ್ನಾಗೆ ಇತ್ತಲ್ಲ, ಫುಲ್ ಎಕ್ದಮ್ ಭಾರಿ ಮಾಡಿದ್ರು. ಬಟ್ ಕಾಡ್ನಾಗ ಇದ್ರ ಪರವಾಗಿಲ್ಲ, ಸಖತ್ತಾಗಿ ಮಾಡಿದರು. ಜೊತೆಗೆ ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ ಆಡೋಕ್ಕೆ ಹೋದ್ರು ಒಟ್ಟ ಬ್ಯಾಸರೇ ಆಗಬಾರ್ದು, ಆ ಲೆವೆಲಿಗೆ ಏನಪ್ಪ ಅಂದ್ರೆ ಏನು ಇದು ಮಾಡಿದಾರೆ. ಜೊತೆಗೆ ಏನಪ್ಪ ರಶ್ಮಿ ಅವ್ರು ಏನೋ ಸಣ್ಣ ಪ್ರಗಳು ಆಟ ಆಡೋದು, ಸುಮ್ಮನೆ ಎಷ್ಟು ಏನಪ್ಪ ಅಂದ್ರೆ ವಾಕಿಂಗ್ ಥರ ಏನು ಮಾಡಿದ್ರು, ಒಂದು ಸ್ವಲ್ಪ ನೋಡಿದ್ರು. ಯಾಕಪ್ಪ ಅಂದ್ರೆ ರೆಸಾರ್ಟ್ ಹೋದ ತಕ್ಷಣ ನಮ್ಗೆ ಎಂಟ್ರಿ ಫೀಸ್ ಕೊಟ್ಟಿದ್ದಿಲ್ಲ, ಒಂದು ಸ್ವಲ್ಪ ಹೊರಗೆ ನಿಂದ್ರಿಸಿದ್ರು ನಮ್ಗೆ. ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ವರ್ಷ ಆಲ್ರೆಡಿ ಪೈಸಾ ವಸೂಲಿ ಚಾಲನೆ ಮಾಡಿಬಿಟ್ಟಿದ್ರು, ಫುಲ್ ಆಟ ಆಡೋಕ್ಕೆ ಚಾಲನೆ ಮಾಡಿಬಿಟ್ಟಾಳ ಆಲ್ರೆಡಿ. ನೆಕ್ಸ್ಟ್ ಚಂದ್ರ ಸರ್ಗಳು ಬಂದ್ವಿ. ಚಂದ್ರ ಸರ್ ಅಂತೂ ಫುಲ್ ಜೊಕಾಲಿನೇ ಬಿಟ್ಟೇ ಇಲ್ವರು. ಒಟ್ಟ ಹೋದ ತಕ್ಷಣ ಜೊಕಾಲಿ ಚಾಲೂ ಮಾಡಿದವರು ಬಿಡ್ಲಿಕ್ಕೆ ಸ್ಟಾರ್ಟೇ ಇಲ್ಲ ಒಟ್ಟ. ಅವ್ರು ಆಟ ಆಡಿದ್ರು ಹಿಂಗೆ ತಲೆ ಸುತ್ತ ಬರೋ ಲೆವೆಲ್ಗೆ ಆಡಿದ್ರು ಅವರು. ಒಟ್ಟ ಜರ ಭೀ ಬಿಡಲಿಲ್ಲ. ಅದಾದ ನಂತರ ನಾವೇನು ಮಾಡಿದ್ವಿ, ಬಾಣ ಆಡ್ದೇವಿ. ಸೊ ಬಾಣ ಟ್ರೈ ಮಾಡಿದೆ, ನಾನು ಭಾಳ ಹೊಡಿಬೇಕಂತೇಳಿ ಸೆಂಟ್ರದ ಹೊಡಿಬೇಕಂತೇಳಿ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ. 80%, 50%, 30%, ಏನು 90% ಲೆವೆಲ್ಗೂ ಹೋಗಿದೆ. ಬಟ್ ಲಾಸ್ಟಿಗೆ ಏನದ ಬೇಸರ ಬಂದ ತಕ್ಷಣ ನಾನಾಗಿ ಬಿಟ್ಟುಬಿಟ್ಟೆ. ಸೊ ಅದು ಟ್ರೈ ಮಾಡಿ ಸುಸ್ತಾಯ್ತು ನನಗೆ. ಆಗ್ತದೆ ಮತ್ತೆ ಹೊಡೆದೆ ನೋಡಿದೆ. ಸೊ ಆಗಲಿಲ್ಲ. ಸೊ ಬಿಟ್ಟಿಗೆ ಏನು ಮಾಡಿದೆ, ನಾನು ತಲೆ ಖರಾಬ್ ಆಗಿ ತಕ್ಷಣ ಏನು ಮಾಡ್ದೆ, ಇನ್ನೊಂದ್ಸತಿ ನೋಡಮ್ಮ ಲಾಸ್ಟ್ ಒಂದು ಟೈಮ್ ಅಂತ ಇನ್ನೊಂದ್ಸತಿ ನೋಡಿದೆ. ಅದೇ ಭೀ ಹತ್ತಲಿಲ್ಲ. ಹತ್ತಲಾರ್ಬಿಟ್ಟಿಗೆ ಬಿಟ್ಬಿಟ್ಟೆ. ಡೈರೆಕ್ಟ್ ಏನು ಮಾಡಿದ್ವಿ, ಸ್ವಿಮ್ಮಿಂಗ್ ಪೂಲ್ ಕಡಿಮೆ ಹೋಗ್ತಿದ್ವಿ. ಸ್ವಿಮ್ಮಿಂಗ್ ಪೂಲ್ನಾಗಂತೂ ಫುಲ್ ಗಿಚ್ಚ ಆಟ ಆಡ್ತೀವಿ. ಸ್ವಿಮ್ಮಿಂಗ್ ಪೂಲ್ ಆಟ ಆಡೋದು ನಮ್ಮ ವರ್ಷ ಅಂತೂ ಕೇಳ್ಕೊಬಾರ್ದು, ಆ ಲೆವೆಲಿಗೆ ಸ್ವಿಮ್ಮಿಂಗ್ ಪೂಲ್ ಆದ್ರೂ ಎಲ್ಲರೂ ಸಖತ್ತಾಗಿ ಸ್ವಿಮ್ಮಿಂಗ್ ಪೂಲ್ನಾಗ ಎಂಜಾಯ್ಮೆಂಟ್ ಮಾಡಿದ್ರು. ನಾವು ಭೀ ಏನು ಕೇಳ್ಕೊಬಾರ್ದು, ಆ ಲೆವೆಲಿಗೆ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ವರ್ಷ ಅಂತೂ ಕೇಳ್ಕೊಬಾರ್ದು, ನಮ್ಮ ವರ್ಷ ಫುಲ್ ಪೈಸಾ ವಸೂಲಿ ಮಾಡಿಬಿಟ್ಟಾಳ. ಆಕೆ ಒಬ್ಬಕ್ಕೆ ಸ್ವಂತ ಆಟ ಆಡ್ಯಾಳ, ನಾವೇನು ಹಿಡ್ದಿಲ್ಲ ಬಿಟ್ಟಿಲ್ಲ. ಅಕ್ಕಿ ಆಡೋದು, ಅಕ್ಕಿ ತಿರುಗಾಡೋದೆಲ್ಲ ಮಾಡಿಬಿಟ್ಟಾಳ. ಬಟ್ ಸಣ್ಣ ಪರ್ಗಳು ತೊಗೊಂಡ್ರು ಬ್ಯಾಸರ ಬರ್ತದೆ ಅಂತಾರೆ. ಬಟ್ ಯಾವುದೇ ರೀತಿ ನಂಗೆ ಬ್ಯಾಸರ ಬರೋಂಗೆ ಮಾಡಿಲ್ಲ. ಅದಾದಂತರ ಡೈರೆಕ್ಟ್ ಹೋಗಿದ್ದೀವಿ ಊಟದ ಕಡೆಗೆ. ನಮಗೆ ಟೈಮ್ ಆಗಿತ್ತು, ಆಲ್ರೆಡಿ ಭಾಳ ಟೈಮ್ ಆಗಿತ್ತು. ನಾನ್ ವೆಜ್ ಊಟ ಇತ್ತು, ಸಖತ್ತಾಗಿ ಊಟ ಇತ್ತು. ಸೊ ಏನು ಅದಾದ ನಂತರ ಏನು ಮಾಡೋದು, ಊಟ ಮಾಡೋದು ನಂತರ ಸ್ವಲ್ಪ ಕ್ಯಾರ ಮಾಡಿದ್ವಿ ರಿಲ್ಯಾಕ್ಸೇಷನ್ಗೋಸ್ಕರ. ಯಾಕಪ್ಪ ಅಂದ್ರೆ ಊಟ ಮಾಡಿದ ತಕ್ಷಣ ಇದು ಆಗ್ಬಾರ್ದಲ್ಲ. ಅದಾದ್ಮೇಲೆ ನಾವು ಚಾಲೂ ಮಾಡಿದ್ವಿ ಸ್ವಲ್ಪ ಎಕ್ಸಸೈಸ್ ಗತಿ. ಯಾಕಪ್ಪ ಅಂದ್ರೆ ಊಟ ಮಾಡಿದ ತಕ್ಷಣ ಖಾಲಿ ಕೊಂಡಿರ್ಬಾರ್ದು ಅಂತೇಳಿ. ಯಾಕಪ್ಪ ಅಂದ್ರೆ ನಮ್ಗೆ ನಾಳೆ ಹೋಗೋದಿತ್ತಲ್ಲ, ನಾಳೆಗೆ ಇದಕ್ಕೆ ಹೋಗೋದದ. ಅದಕ್ಕೋಸ್ಕರ ಇವತ್ತಿನ ದಿನ ಫುಲ್ ಡೇ ರೆಸಾರ್ಟ್ನಾಗೆ ಇದ್ದೀವಿ. ಫುಲ್ ಡೇ ರೆಸಾರ್ಟ್ ಇದ್ದಕ್ಕಾಗ ಸುಮ್ಮನೆ ಎಂಜಾಯ್ಮೆಂಟ್ ಅಂದರೆ ಟೈಮ್ ಪಾಸ್. ಜಸ್ಟ್ ಅವತ್ತೊಂದು ದಿನ ಟೈಮ್ ಪಾಸ್ಗೋಸ್ಕರ ಎಂಜಾಯ್ಮೆಂಟ್ ಅಂತೂ. ಬಟ್ ಟೈಮ್ ಪಾಸ್ ಅಂದ್ರೆ ಸಖತ್ತಾಗಿ ಎಂಜಾಯ್ಮೆಂಟ್ ಆಗಿದೆ, ಒಂಥರ ಬಿ ಇಲ್ಲ. ಚಂದ್ರ ಸರ್ ಅಂತೂ ನನ್ನ ಜೊತೆ ಕಂಪ್ನಿ ಸಖತ್ತಾಗಿ ಕೊಟ್ಟರು. ಏನಿದು ಜಿಮ್ ಮಾಡೋದು ಥರ ಆಡಿದ್ವಿ. ಅದ ನಂತರ ಏನಂದ್ರೆ ಶಟ್ಲ್ ಕಾಕ್ ಚಾಲೂ ಮಾಡಿದ್ವಿ. ಶಟ್ಲ್ ಕಾಕ್ ಯಾರು ಸೋಲ್ತಾರ ಅವ್ರು ಬಿಟ್ಬಿಡೋದು, ನೆಕ್ಸ್ಟ್ ಬೇರೆದವ್ರು ಆಡೋದು. ಸೊ ಮೇಡಮ್ ಅವರು ಔಟ್ ಆಗಿಬಿಟ್ರು. ಆದ ನಂತರ ಚಂದ್ರ ಸರ್ ಬಂದರು. ಚಂದ್ರ ಸರ್ ನಾವು ಭೀ ಆಟ ಆಡಿದ್ವಿ, ಸಖತ್ತಾಗಿ ಆಟ ಆಡಿದ್ವಿ ಬಿಡು, ಪರವಾಗಿಲ್ಲ. ಸೊ ಅದಾದ ನಂತರ ಏನಪ್ಪ ಅಂದ್ರೆ ನಮ್ಮ ಪಯಣ ಯಾಕಡೆ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಈವ್ನಿಂಗ್ ಆಗಿತ್ತು. ಚಹಾ ಕುಡ್ತಾಯಿದ್ವಿ ಎಲ್ಲರೂ ಸೇರಿ. ಚಹಾ ಬಿಸ್ಕಿಟ್ ಇತ್ತು. ಚಹಾ ಬಿಸ್ಕಿಟ್ ಸಖತ್ತಾಗಿ ಎಲ್ಲರೂ ಸೇವನೆ ಮಾಡಿ
ಸೌದಿ ಕಿಸ್ನ ಏನು ಮಾಡಿದೀವಿ ಮತ್ತೆಲ್ಲಿ ಟೈಮ್ ಆಗಿತ್ತು ಈವ್ನಿಂಗ್ ಟೈಮ ಎಲ್ಲಿ ರೈನ್ ಡ್ಯಾನ್ಸ್ ಡಿಂಗ ಚಿಕ್ಕ ರೈನ್ ಡ್ಯಾನ್ಸ್ ಚಾಲೂ ಆಗಿತ್ತು. ಸೊ ರಕ್ಕತ್ ನಾವಂತೂ ರೈನ್ ಡ್ಯಾನ್ಸ್ ಆಡಿಲ್ಲ, ಯಾಕಪ್ಪ ಅಂದ್ರೆ ನಾವು ಫುಲ್ ಟೈರ್ಡ್ ಆಗಿದ್ವಿ. ಆಲ್ರೆಡಿ ನೀರಾಗ ಇಸ್ಲಾಡಿ ಸಿನಿಮಾ ಫುಲ್ ತೊಯ್ಸ್ಕೊಂಡ್ಬಿಟ್ಟಿದ್ದೀವಿ. ಹಸಿ ಆಗಿತ್ತು, ಇದು ಅನಿಸಿಲ್ಲ ನಮಗೆ, ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ. ಅದೇ ಅವರೇ ಆಟ ಆಡಿದ್ರು ವಿಡಿಯೋ ಮಾಡಿದ್ವಿ ಸುಮ್ಮನೆ ಜಸ್ಟ್. ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರೆ ಪರವಾಗಿಲ್ಲ. ಸೊ ಇನ್ನು ನಾಳೆ ಏನು ಮಾಡ್ತಿದ್ದೀನಿ, ನಾಳೆ ಕಯಾಕಿಂಗ, ಬೋಟಿಂಗ, ಜಿಪ್ಲೈನ ಮತ್ತೇನು ಜಾರ್ಬಿಂಗ ಏನೇ ಇರುತ್ತೆ ಇನ್ನಿತರ ವಾಟರ್ ಆ್ಯಕ್ಟಿವಿಟೀಸ ನಾಳೆ ಮಾಡ್ತೀನಿ. ಸೊ ನಾಳೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಏನು ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡಿಂಗ್ ಚಿಕ್ಕ ಡಿಂಗ್ ಡಿಂಗ್